ನೋಡಿರ್ತೀರಾ. ಒಂದ್ ಒಳ್ಳೆ ಮೆಸೇಜ್ ಕೊಟ್ಟಾರ ನಾ ಫಿಲಮ್ ಅಲ್ಲಿ. ಸ್ಮಗ್ಲಿಂಗ್ ಸ್ಟೋರಿ ಅಲ್ಲ, ಇದು ಲವ್ ಸ್ಟೋರಿ ಅಲ್ಲ. ಪ್ರಪಂಚ ಹೆಂಗ್ ನಡೀತಿದೆ ಅಂತ ಫಿಲಮ್ ಅಲ್ಲಿ ತೋರ್ತಾರೆ. ಅದು ಬೇಕಾಗಿರೋದು. ಫಿಲಮ್ ಚೆನ್ನಾಗಿದೆ ಅದೆಲ್ಲ ಬೇಡ, ಬಟ್ ಫಿಲಮ್ ಅಲ್ಲಿ ಇರೋ ಲಾಜಿಕ್ ಇಟ್ಕೊಂಡು ನಮ್ಮ ಕರ್ನಾಟಕ ಆಲ್ ಓವರ್ ಇಂಡಿಯಾದಲ್ಲಿ ಎಲೆಕ್ಷನ್ ಪೊಲಿಟಿಕ್ಸ್ ನಾನು ನೋಡ್ಬಿಟ್ಟು ಕಲಿಬೇಕು. ಯಾಕಂದ್ರೆ ಕರ್ನಾಟಕ ಸರ್ಕಾರ ಸರಿ ಇಲ್ಲ, ಅದು ಎಲ್ರಿಗೂ ನಿಮ್ಗೂ ಗೊತ್ತು ನನ್ಗೂ ಗೊತ್ತು. ಈ ಫಿಲಮ್ ನೋಡ್ಬಿಟ್ಟು ಕಲಿಬೇಕು ಅಂತ ಇಷ್ಟಪಡ್ತೀನಿ. ಈ ಫಿಲಮ್ ನೋಡ್ಬಿಟ್ರೆ ಒಬ್ಬ ಓದಿರೋ ಮಗ ಏನ್ ಮಾಡ್ಬೇಕಂತ ತೋರಿಸ್ತವ್ರೆ. ಎಲ್ಲಾ ಚಪ್ಪರ್ ಶೋಕಿಗಳು ಮಾಡ್ಕೊಂಡಿರೋ ಕಲಾ ಇದು. ಒಬ್ಬ ಓದ್ಬಿಟ್ಟು ಕಲೆಕ್ಟರ್ ಆದ್ರೆ ಹೆಂಗಿರ್ತಾನಂತ ಫಿಲಮ್ ಅಲ್ಲಿ ತೋರ್ತಾನೆ ಒಬ್ಬ ನಾರ್ಮಲ್ ಪೀಪಲ್. ಅಷ್ಟೆಲ್ಲ ಇಷ್ಟಪಡ್ತೀನಿ. ಫಿಲಮ್ ಅಲ್ಲಿ ಒಂದು ಡೈಲಾಗ್ ಹೊಡೆದವ್ರೆ 150 ಸೀಟು. ಇದು ಜಗನ್ಗೆ ಡೈಲಾಗ್ ಹೊಡೆದಿರೋದು ಆಂಧ್ರದಲ್ಲಿ ಎಲೆಕ್ಷನ್ ಆಗಿರುವಾಗ. ಅವರು ಬಾಬೇನೆ ಅಲ್ವಾ ಪವನ್ ಕಲ್ಯಾಣ್, ಬಿಟ್ಕೊಟ್ಟಿಲ್ಲ. ಇವಾಗ ಪವನ್ ಕಲ್ಯಾಣ್ ಈ ಸಿನಿಮಾ ಸಪೋರ್ಟ್ ಮಾಡಿದ್ರು, ಅದ್ರ ಬಗ್ಗೆ ಏನ್ ಹೇಳ್ತಾರೆ? ಪವನ್ ಕಲ್ಯಾಣ್ ಸಪೋರ್ಟ್ ಮಾಡಿಲ್ಲ ಅಂದ್ರೆ ಯಾರೇ ಮಾಡ್ತಾರೆ ಸಪೋರ್ಟ್? ಅವ್ರೇನು ಬಾಬೆ ಅವ್ರು ಮಾಡಿಲ್ಲ ಅಂದ್ರೆ ಇನ್ನೇನು ಅಜೋನ್ ಬಂದ್ಬಿಟ್ಟು ಮಾಡ್ತಾನೆ. ಏನ್ ಸಪೋರ್ಟ್ ಮಾಡವ್ರೆ? ಸಪೋರ್ಟ್ ಅಂದ್ರೆ ಅವ್ರ ಚಿಕ್ಕಪ್ಪ ಅವ್ರು ಮಾಡ್ಕೊಂಡವ್ರೆ. ಏನಿದೆ ಅದ್ರಲ್ಲಿ ತಪ್ಪು? ಇನ್ನೇನು ಅದ್ಯಾವ್ದೋ ಡೀಲ್ ಆಗಿದೆ. ನಮ್ಮ ಅಪ್ಪನ ಮಿಡಲ್ ನಾನ್ ಶೋಕಿ ಮಾಡ್ತೀನಿ, ಬೇರೆಯವ್ರು ಇದ್ರೆ ಬಂದ್ ಮಾಡಿಸೋದು. ಅವ್ರ ಚಿಕ್ಕಪ್ಪ ಅವ್ನು ಶೋಕಿ ಮಾಡ್ತಾರೆ. ಏನ್ ತಪ್ಪಿದೆ? ಆಕ್ಷನ್ ಸೀಕ್ವೆನ್ಸ್ ಎಲ್ಲ ಹೆಂಗಿದೆ? ಆಕ್ಷನ್ ಎಲ್ಲ ಶಂಕರ್ ಡೈರೆಕ್ಷನ್ ಖರಾಬ್ ಆಗಿದೆ. ಸಾಯಂಕಾಲ ಜರಗಂಡಿ ಎಲ್ಲ ಖರಾಬ್ ಕಾಣ್ತದೆ. ಅಷ್ಟೊಂದು ಕೋಟಿ ಗಟ್ಟಲೆ ಖರ್ಚು ಮಾಡಿದ್ದಾರೆ. ಇದಕ್ಕೆ ಕೋಟಿ ಗಟ್ಟಲೆ ಖರ್ಚು ಮಾಡಿದ್ರೆ ಒಂದು ಲಾಜಿಕ್ ಕೊಟ್ಟವ್ನ ಅಷ್ಟೇ. ನೀವು ಅರ್ಥ ಮಾಡ್ಕೊಂಡ್ರೆ ಉಪೇಂದ್ರ ತರ ಅರ್ಥ ಮಾಡ್ಕೋಬೇಕಿಲ್ಲ ಅಂದ್ರೆ ಮನೆಗೆ ಹೋಗ್ಬೇಕು. ಕ್ಯಾಪ್ಟನ್ ಒಂದು ಹಾಕಿಲ್ಲ ಅಷ್ಟೇ, ಬುದ್ಧಿವಂತರೇ ನೋಡ್ಬೇಕು ಅಂತ. ಆ ಕ್ಯಾಪ್ಟನ್ ಬಿಟ್ಟಿನೆಲ್ಲ ಉಪೇಂದ್ರ ತರನೇ ಇದೆ. ಅರ್ಥ ಆಗಲ್ಲ ಫಿಲಮ್, ಬಟ್ ಲಾಜಿಕ್ ಅರ್ಥ ಮಾಡ್ಕೊಂಡು ಡೆವಲಪ್ ಆಯ್ತಾನೆ. ಇಲ್ಲ ಅನ್ನೋ ಮನೆಗೆ ಹೋಗ್ಬಿಟ್ಟು ತಿರ್ಗಾಡ್ಬೇಕು. ಅವಶ್ಯಕತೆ ಇಲ್ಲ ಸರ್. ಈಗಿನ ಜನರೇಷನ್ ರಾಜಕೀಯ ಪ್ರತಿಯೊಬ್ಬನು ದುಡ್ಡು ಲಂಚ ಕೊಡ್ತಾನೆ ಇರ್ತಾರೆ. ರಾಜಕಾರಣಿಗಳು ದುಡ್ಡು ಕೊಡ್ದಿದ್ದಂಗೆ ರಾಜಕಾರಣ ಮಾಡ್ಬೇಕಂತ ಒಳ್ಳೆ ಮೆಸೇಜ್ ಕೊಟ್ಟಿದೆ. ಬರೀ ಕರ್ನಾಟಕ ಅಂತಲ್ಲ, ಇಂಡಿಯಾ ದುಡ್ಡು ಇಲ್ದಂಗೆ ಮಾಡ್ಬೇಕು, ಜನರಲ್ಲಿ ಓಟ್ ಹಾಕ್ಬೇಕು, ಒಳ್ಳೆ ಕೆಲಸ ಮಾಡ್ಬೇಕಂತ ಚೆನ್ನಾಗಿ ಮಾಡಿದ್ದಾರೆ. ಆದ್ರೆ ಇದೊಂದು ಸ್ವಲ್ಪ ಪರ್ಸನಲ್ ಈ ಜಗನ್ ಸ್ಟೋರಿ ಎತ್ಕೊಂಡು ಮಾಡುವಂಗಿದೆ. ಆದ್ರೆ ಮಾತ್ರ ಸೂಪರ್ ಆಗಿ ಮಾಡಿದ್ದಾರೆ. ಮಾಡಿದ್ದಾರೆ ಎಕ್ಸಲೆಂಟ್. ಎಲ್ಲ ರಿಯಲ್ ಲೊಕೇಶನ್ ಅಲ್ಲಿ ಮಾಡಿದ್ದಾರೆ. ಸುಮ್ಮನೆ ಸೆಟ್ಗಳು ಹಾಕಿಲ್ಲ, ಹಾಡುಗಳು ಬಿಟ್ಟು ರಿಯಲ್ ಲೊಕೇಶನ್ ರಿಯಲ್ ಜನಗಳ ಮಧ್ಯೆ ಮಾಡಿದ್ದಾರೆ. ಅದು ತುಂಬಾ ಪ್ಲಸ್ ಪಾಯಿಂಟ್. ಇವಾಗ ಒಂದು ರಾಜಕೀಯ ಸನ್ನಿವೇಶಗಳಾಕು ಸುಮ್ಮನೆ ಕೋಟಿ ಸೂಟ್ ಸೆಟ್ ಹಾಕಿಲ್ಲ, ಕೋಟಿ ಖರ್ಚು ಮಾಡಿ ರಿಯಲ್ ಲೊಕೇಶನ್ ಅಲ್ಲಿ ಮಾಡಿದ್ದಾರೆ. ಸೂಪರ್ ಆಗಿದೆ. ಯಾಕಂದ್ರೆ ರಿಯಲ್ ಲೊಕೇಶನ್ ಮಾಡಿದ್ರೆ ನ್ಯಾಚುರಲ್ ಆಗಿ ಬರುತ್ತೆ. ಅದರಿಂದ ನ್ಯಾಚುರಲ್ ಆಗಿ ಸೂಪರ್ ಆಗಿದೆ ಮೂವಿ. ಎಕ್ಸಲೆಂಟ್, ತುಂಬಾ ಚೆನ್ನಾಗಿದೆ. ಎಲ್ಲರೂ ಬಂದು ನೋಡಿ. ಈಗಿನ ರಾಜಕಾರಣಿ ಹೆಂಗಂತ ಗೊತ್ತಾಗೋದಕ್ಕೆ ಪ್ರತಿಯೊಬ್ಬರು ಬಂದು ನೋಡ್ಬೇಕು. ಸುಮ್ಮನೆ ಓಟ್ ದುಡ್ಡಿಸ್ಕೊಳ್ಳೋದು, ಮನೇಲಿ ಕುತ್ಕೊಳ್ಳೋದು, ಓಟ್ ಹಾಕಿರೋ ತರ ಅಂತಲ್ಲ. ಈ ಫಿಲಿಂ ಬಂದು ನೋಡಿ. ನಾನು ತೆಲುಗುನಾಗಿದ್ದೀನಿ, ನಮ್ಗೆ ಯಾವತ್ತಿದ್ರು ಕನ್ನಡಕ್ಕೆ ಸಪೋರ್ಟ್. ಆದ್ರೆ ಫಿಲಿಂ ಬಗ್ಗೆ ಮಾತಾಡ್ತಿದ್ದೀನಿ ಅಂದ್ರೆ ಇದು ಇಂಡಿಯಾ ವೈಸ್ ಸ್ಟೋರಿ, ಬರೀ ಕರ್ನಾಟಕದಲ್ಲ. ಅದಕ್ಕೆ ಅನ್ಪ್ರೆಡಿಕ್ಟಬಲ್. ಎಲ್ಲರೂ ಬಂದು ಮೂವಿ ನೋಡಿ.